ಏನು 80 ರೂಪಾಯಿ ಸಾಲ ಮಾಡಿ 1600 ಕೋಟಿ ಬಿಸ್ನೆಸ್ ಕಟ್ಟಿದ್ರಾ? 7 ಜನ ಮಹಿಳೆಯರು ಸೇರ್ಕೊಂಡು ಈ ಕೆಲಸ ಮಾಡಿದಾರಾ? ಹೌದು ಸ್ನೇಹಿತರೆ, 7 ಜನ ಮಹಿಳೆಯರು 80 ರೂಪಾಯಿ ಸಾಲ ಮಾಡಿ 1959ರಲ್ಲಿ ಮುಂಬೈನಲ್ಲಿ ಕಟ್ಟಿದ ಒಂದು ಬಿಸ್ನೆಸ್ಸು ಇವತ್ತಿಗೆ 1600 ಕೋಟಿ ಬೆಲೆ ಬಾಳ್ತಾ ಇದೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಅದು ಕೇವಲ ಬರೀ ಹಪ್ಪಳ ಮಾಡಿಕೊಂಡು ಇವತ್ತು 45,000 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇವ್ರು ಮಾಡಿರೋ ಈ ಕೆಲಸಕ್ಕೆ ನಮ್ಮ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ಕೂಡ ಅವರಿಗೆ ಕೊಟ್ಟಿದೆ. ಆ ವಿಷಯದ ಬಗ್ಗೆ ನಾನು ಹೇಳ್ತೀನಿ, ಬನ್ನಿ ತಿಳ್ಕೊಳ್ಳೋಣ. ಹೌದು ಸ್ನೇಹಿತರೆ, 1959ರಲ್ಲಿ ಮುಂಬೈನ ಗಿರ್ಗಾಂವ್ ಅನ್ನೋ ಒಂದು ಗ್ರಾಮದಲ್ಲಿ ವಟಾರದಲ್ಲಿ 7 ಜನ ಮಹಿಳೆಯರು ಸೇರ್ಕೊತಾರೆ. ಆ 7 ಜನ ಮಹಿಳೆಯರಲ್ಲಿ ಜಸ್ವಂತ್ ಪಿ ಬೆನ್ ಅನ್ನೋ ಒಬ್ಬರು ಮಹಿಳೆ ಏನು ಮಾಡ್ತಾರೆ, 80 ರೂಪಾಯಿನ ಸಾಲ ಮಾಡ್ತಾರೆ. ಆ 80 ರೂಪಾಯಿಂದ ಇವರು ಹಪ್ಪಳ ಬಿಸ್ನೆಸ್ ಕಟ್ಕೊತಾರೆ. ಅಂದರೆ ಆ ಒಂದು ದಿವಸಕ್ಕೆ ಇವರು ಕೇವಲ 4 ಪ್ಯಾಕೆಟ್ಗಳನ್ನ ತಯಾರು ಮಾಡ್ತಾರೆ ಸ್ನೇಹಿತರೆ. ಮೊದಲನೇ ದಿವಸ ತಯಾರು ಮಾಡಿದ 4 ಪ್ಯಾಕೆಟನ್ನು 7 ಜನರು ಬೀದಿಗೆ ಹೋಗಿ ಆ 4 ಪ್ಯಾಕೆಟ್ನ ಮಾರ್ಕೊಂಬರ್ತಾರೆ. ಸೊ ಅವತ್ತು ಸ್ಟಾರ್ಟ್ ಆಗಿದ್ದ ಈ ಸ್ಟಾರ್ಟಪ್ ಬಿಸ್ನೆಸ್ಸು ಇವತ್ತಿಗೆ 45,000 ಮಹಿಳೆಯರಿಗೆ ಕೆಲಸ ಕೊಟ್ಟಿದೆ. ವರ್ಷಕ್ಕೆ 1600 ಕೋಟಿ ಟರ್ನ್ ಓವರ್ ಮಾಡ್ತಾ ಇದೆ. ಇದಕ್ಕೆ ಯಾವುದೇ ರೀತಿಯ ಮಾಲೀಕರಿಲ್ಲ ಸ್ನೇಹಿತರೆ. ಯಾವ ಮಹಿಳೆ ಹೋಗಿ ಕೆಲಸ ಮಾಡ್ತಾರೋ ಅವಳೇ ಮಾಲೀಕರು. ಆ ಜಸ್ವಿತ್ ಬಿನ್ ಅವರ ಉದ್ದೇಶನೂ ಅದೇ, ಪ್ರತಿ ಮಹಿಳೆ ಇಂಡಿಪೆಂಡೆಂಟ್ ಆಗಿ ದುಡಿಬೇಕು ಅನ್ನೋದು ಒಂದು ಉದ್ದೇಶ ಇದ್ದಿದ್ದಕ್ಕೋಸ್ಕರ ಇವತ್ತು 45,000 ಮಹಿಳೆಯರು ಕೂಡ. ಅಷ್ಟೇ ಅಲ್ಲ ಸಮೇತ ನಮ್ಮ ಕರ್ನಾಟಕನ ಬೆಂಗಳೂರಲ್ಲೂ ಕೂಡ ಇವ್ರ ಬ್ರಾಂಚ್ ಇದೆ. ಇವತ್ತಿಗೂ ಸಮೇತ ಕರ್ನಾಟಕದಿಂದನೂ ಕೂಡ ಈ ಹಪ್ಪಳ ಹೊರದೇಶಗಳಿಗೆ ರಫ್ತಾಗ್ತಾ ಇದೆ. ಪ್ರತಿ ವರ್ಷ 1600 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ 1959ರಲ್ಲಿ ನಮ್ಮ ಭಾರತ ಆರ್ಥಿಕ ವ್ಯವಸ್ಥೆಗೆ ಇವ್ರ ಕೈವಾಡನೂ ಸ್ವಲ್ಪ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು. ಈ ಉದ್ದೇಶಕ್ಕೋಸ್ಕರನೇ ಇವರು ಈ ಸಾಹಸ ಮೆಚ್ಚಿ ಈ 7 ಮಹಿಳೆಯರನ್ನ ಕೆಲಸ ಗುರುತಿಸಿ ಈ ಲಲಿತ್ ಬೆಂಜಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ನಮ್ಮ ಭಾರತ ಸರ್ಕಾರ ಕೊಟ್ಟು ಗೌರವಿಸುತ್ತೆ. ಈ ಸಾಧನೆ ಇದಕ್ಕೆ ನಾವೆಲ್ಲರೂ ಹ್ಯಾಟ್ಸಪ್ ಹೇಳಲೇಬೇಕು. ಯಾಕಂತಂದರೆ ಇವತ್ತಿನ ಕಾಲದಲ್ಲಿ ವಟಾರದಲ್ಲಿ ಕೂತ್ಕೊಂಡು ಬರೀ ಅಕ್ಕಪಕ್ಕ ಮನೆಗಳ ಬಗ್ಗೆ TV ಅದರಲ್ಲಿ ಸಂಸಾರ ಏನಾಯ್ತು, ಸೀರಿಯಲ್ ಏನಾಯ್ತು ಅಂತ ವಿಚಾರಣೆ ಮಾಡ್ತಾ ಇರಬೇಕು. ಯಾರು ಈ ಥರ ಸ್ಟಾರ್ಟಪ್ ಕಂಪ್ನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ಲ. ನೀವು ಆಗಿರ್ಬೋದು, ಅಲ್ಲ ನಿಮ್ಮ ವಟಾರದಾಗಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಶೇರ್ ಮಾಡಿ ವಿಡಿಯೋನ. ಹೇಳಿ, ಮಗ ನಾವು ಇವತ್ತೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಬಾ, ಇವತ್ತು ಚಿಕ್ಕದಾಗಿರ್ಬೋದು ನಾಳೆ ದೊಡ್ಡದಾಗುತ್ತೆ ಅಂತ ಯೋಚನೆ ಮಾಡೋಣ. ಇಲ್ಲಿ ಒಂದೇ ದಿನ ಏನಾಗಲ್ಲ ಸ್ನೇಹಿತರೆ, ಒಂದು ದಿನ ಆಗುತ್ತೆ. ಆ ಒಂದು ದಿನಕ್ಕೋಸ್ಕರ ನಾವು ಕಾಯಬೇಕಾಗುತ್ತೆ, ಶ್ರಮ ಪಡಬೇಕಾಗುತ್ತೆ, ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ.